ಇದಕ್ಕೆ ಸಂಬಂಧಪಟ್ಟದಾಗಿತ್ತು. ಕೋಟೆಗೆ ಸಂಬಂಧ. ಕೋಟೆ ಅಂದರೆ ಕೋಟೆ ಅಂದರೆ ಕೋಟೆಯಲ್ಲಿ ಹಾಂ, ಅಲ್ಲಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಒಂದು ಕಾಲದಲ್ಲಿ ಬಲಿ ಸಂಪ್ರದಾಯಗಳೆಲ್ಲ 4 ಕಾಲದ್ದೇ ಬಲಿ ಇತ್ತು ಅಂತ ಹೇಳೋ ಪ್ರತೀತಿ ಇತ್ತು. ಅಲ್ಲ, ಮುಂದಾದ ವರ್ಷಕ್ಕೆ ಮುಂದಾದ ಇದು ಉಂಟ. ನಮಗೆ ಸಂಶಯ, ಮಧ್ಯಮ ಕರ್ಮಗಳಲ್ಲಿ ಕರ್ಮಗಳಲ್ಲಿ ಜಾಗವಲ್ಲ ಅಲ್ಲ ಅಲ್ಲ ಮಧ್ಯಮ ಕರ್ಮ ಅಂದ್ರೆ ಎಂತ ಪರ್ಯಾಯ? ಮಧ್ಯಮ ಕರ್ಮದಿಂದ ಪರ್ಯಾಯ ಅದೇ ಅದೇ ಮದ್ಯ ಮಾಂಸಾದಿಗಳು, ಅದು ಕೌಳಾಚಾರದ ವಿಧಿಯ ಅಂತ ಅದರಲ್ಲಿ ಕೌಳ ವಿಧಾನದಲ್ಲಿ ದೇವತಾ ಕಲ್ಪವನ್ನು ಸಮಯಾಚಾರ ಕೌಳಾಚಾರ ಅಂತೇಳಿ 2 ವಿಧಾನ. ಸಮಯಾಚಾರ ಅಂತೇಳಿ ಒಂದು ಮಾಡ್ತಾರೆ, ಅದೇ ವಿಧಾನ. ಕೌಳಾಚಾರ ಅಂತ ಹೇಳಿದ್ರೆ ಅದೊಂದು ಶಕ್ತಿ ದೀಕ್ಷೆಯು ಮಂತ್ರ ದೀಕ್ಷೆ ಪ್ರಕಾರವಾಗಿ ಶಾಕ್ತೇಯ ವಿಧಾನದಲ್ಲಿ ಮಾಡಬೇಕಾದಂತಹ ಒಂದು ಪ್ರತ್ಯೇಕ ಉತ್ತರವಿಲ್ಲ. ಈಗ ನಾವು ರಥ ಹೊಸದು ಮಾಡಬೇಕು ಅಂತ ಹೇಳ್ತಾ ವಿಷಯವನ್ನು ಹೇಳಿದಾಯಿತು, ನಾಳೆ ಅದನ್ನು ಹೇಳಿಕೆ ಆಗುತ್ತೆ. ಹೌದು ಅಲ್ಲ ಅಂತೇಳಿ ಯಾವ ಉತ್ತರವಿಲ್ಲ. ಬ್ರಾಹ್ಮಣರ ವಿಷಯ ಹೌದು, ಮತ್ತು ಮುಂದೆ ಪರಿಚಾರ ವಿಷಯಗಳಲ್ಲಿ ಬಡಿದಾಡಿಕೊಂಡಂತ ಒಂದು ಚರಿತ್ರೆ ಉಂಟು. ದೇವಾಲಯದ ಹೊರಭಾಗದಲ್ಲಿ ಪರಸ್ಪರ ಬಡಿದಾಡಿಕೊಂಡ ಒಂದು ಚರಿತ್ರೆ ಉಂಟು. ಗಲಾಟೆ ಮಾಡಿಕೊಂಡದ್ದು ಬ್ರಾಹ್ಮಣ ವಿಷಯಕ್ಕೂ ಮಾತ್ರ അല്ലല്ല അയ്യോ പക്ഷേ നമുക്ക് ഒന്നിക്കൽ ആവാതെ ഗുണം ഇല്ലെങ്കിൽ വലിയതായിട്ട് എടുക്കാം. ഇത് ആദ്യം ആ മേഖലയിൽ ആദ്യത്തെ അതിൻ്റെ വഴിയാണ്. ರಕ್ಷಣೆ ರಕ್ಷಣೆಗೋಸ್ಕರವಾಗಿ ಇರುವಂತಹ ಒಂದು ಅತ್ಯಂತ ಪ್ರಧಾನವಾದ ದೇವತೆ. ಒಂದು ಕಾಳಿ ರೂಪ, ಒಂದು ಅವಸ್ಥೆಯಲ್ಲಿ ಕಾಳಿ ಸ್ವಭಾವ. ಯಾಕೆಂದ್ರೆ ಕಾಳಿ ಪ್ರತ್ಯಕ್ಷ ಕಾಳಿಯಾಗಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಕಾಳಿಯ ಸ್ವಭಾವದಲ್ಲಿ ಉಗ್ರಭಾವದಲ್ಲಿರುವ ದೇವತೆ. ಬರೀ ಸಾತ್ವಿಕವಾಗಿ ಒಂದು ಮಟ್ಟಿಗೆ ಊಟ ಮಾಡೋದನ್ನಲ್ಲದು. ಹಾಗಿರುವ ದೇವತೆ ವಿಷಯ ಒಂದು ಅಲ್ಲಿ. ಇನ್ನೊಂದು ನೀವಂತ ಹೇಳಿದ್ದು ಪೂರ್ವ ಇದು ಈಶಾನ್ಯ, ಇದು ಪೂರ್ವ ಈಶಾನ್ಯ, ನೀವು ರಥದ ವಿಷಯ ಮಾತ್ರ ತೀರ್ಮಾನ ಮಾಡಿದ್ರೆ ಮತ್ತೊಂದು ಪ್ರಶ್ನೆ ಇರಬೇಕಾಗುತ್ತೆ. ಸಂಶಯವೇ. ಯಾಕೆಂದ್ರೆ ಸಾನ್ನಿಧ್ಯ ಬದಿಗೆ ನಿಜ ಸ್ಥಿತಿ ಆದಾಗ ಅದನ್ನು ಯಾವುದನ್ನು ಹೇಳದೆ ರಥದ ವಿಷಯವನ್ನು ಮಾತ್ರ ಹೇಳಿ ಹೋದ್ರೆ, ಈಗ ನಿಮ್ಮ ವ್ಯವಸ್ಥೆಯಲ್ಲಿ ನಿಮಗೆ ಒಳ್ಳೆ ದಿವಸ 2 ದಿವಸದಲ್ಲಿ ಮುಗಿಸುವುದು ಅಂತೇಳಿ 2 ದಿವಸದಲ್ಲಿ ಮುಗಿಸಿದ್ರೆ ಒಳ್ಳೆ ದಿವಸ ಆಗುದಿಲ್ಲ. ನಾಳೆ ನೀವು ಅನುಷ್ಠಾನ ಮಾಡಿ ಒಳ್ಳೆ ಫಲ ಅನುಭವಕ್ಕೆ ಬರುವಾಗ ಆವಾಗ ನಿಮಗೆ ಗೊತ್ತಾಗುತ್ತೆ ಇದರ ಗೌರವ ಎಷ್ಟು ಉಂಟು, ಕಾರ್ಯಗೌರವ ಎಷ್ಟು ಉಂಟು. ಮಹಾಕ್ಷೇತ್ರ ಸ್ವಯಂಭೂ ಸಂಕೇತ, ಅದರ ಗೌರವ ಎಷ್ಟು, ಮಂತ್ರಕ್ಕೆ ಎಷ್ಟು ಗೌರವ ಅಂತ ಹೇಳ್ತಾರೆ. ಏನಿಲ್ಲದಿದ್ದು ನಾವು 108 ಲಕ್ಷ ಬಲ್ಲದೆ 100ರಲ್ಲಿ 2 ಜನಕ್ಕೆ ಆದರೂ ಅರ್ಥ ಆದರೆ